ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಯಣ ವಿತ್ ಪ್ರದೀಪ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಬಂದು ಊಟಿ ಟ್ರಿಪ್ಪು. ಊಟಿ ಟ್ರಿಪ್ಪನ್ನ ಲೋ ಬಜೆಟಲ್ಲಿ ಯಾವ್ಯಾವ ಪ್ಲೇಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಊಟಿ ಏನಕ್ಕೆ ಅಷ್ಟು ಕೋಲ್ಡಾಗಿರುತ್ತೆ ಅಂತ ಹೇಳ್ತೀನಿ. ಊಟಿ ಮನಾಲಿಗಿಂತ ಹೈಟು ಜಾಸ್ತಿ ಇದೆ. ಮನಾಲಿ ಇರೋದು ಸಿ ಲೆವೆಲಿಂದ 6726 ಸಿ ಲೆವೆಲಿಂದ ಮೇಲಿದೆ. ಆದರೆ ಊಟಿ 7350 ಸಿ ಲೆವೆಲಿಂದ ಮೇಲಿದೆ. ಅದಕ್ಕೆ ಊಟಿ ಮನಾಲಿಗಿಂತ ಜಾಸ್ತಿ ಕೋಲ್ಡಲ್ಲಿರುತ್ತೆ. ಈ ವಿಡಿಯೋದಲ್ಲಿ ಬರೀ 20,000ಕ್ಕೆ ನೀವು ಊಟಿ ಟ್ರಿಪ್ನ ಕಂಪ್ಲೀಟ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಫಸ್ಟು ಬೆಂಗಳೂರಿಂದ ಊಟಿಗೆ ಬಸ್ಸಲ್ಲಿ ಬನ್ನಿ. ನೀವು ನೈಟ್ ಬುಕ್ ಮಾಡಿದ್ರೆ ಬೆಳಗ್ಗೆ ವಾಪಸ್ ನೀವು ಊಟಿಗೆ ಬರೋಷ್ಟೊಳಗೆ ಬೆಳಗ್ಗೆ 7 ಗಂಟೆ ಆಗಿರುತ್ತೆ. ಒಂದು ರೂಮ್ ತೊಗೊಳ್ಳಿ. ರೂಮ್ ತೊಗೊಂಡು ಫ್ರೆಶ್ ಅಪ್ ಆಗಿ ಫಸ್ಟು ಸಿಟಿ ಟೂರ್ ಮಾಡಿ. ಸಿಟಿ ಟೂರ್ ಮುಗಿಸ್ಕೊಂಡು ನೀವು 12 ಗಂಟೆ ಅಷ್ಟೊಗೆಲ್ಲ ನೀವು ರೈಲ್ವೆ ಸ್ಟೇಷನಿಗೆ ಬಂದರೆ 12:30ಗೆ ನಿಮ್ಗೊಂದು ಟಾಯ್ ಟ್ರೈನ್ ಇದೆ. ಆ ಟಾಯ್ ಟ್ರೈನು ನಿಮಗೆ 3 ಅವರ್ಸ್ ಜರ್ನಿ ಇರುತ್ತೆ. ಟಾಯ್ ಟ್ರೈನ್ ಟಿಕೆಟ್ ಬಂದು 300ಇಂದ 600ವರೆಗೂ ಇದೆ. ಕ್ಲಾಸಸ್ ಮೇಲೆ ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು ಈ ಥರ ಕ್ಲಾಸಸ್ ಮೇಲಿದೆ. ನಿಮಗೆ ಯಾವ್ದು ಸೂಟಬಲ್ ಇದೆಯೋ ನೀವು ಅದನ್ನು ತೊಗೋಬೋದು. ಟಾಯ್ ಟ್ರೈನ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಊಟ ಗೀಟ ಮಾಡ್ಕೊಳ್ಳಿ. ಏಕೆಂದರೆ ಸ್ಟಾರ್ಟ್ ಆಗೋದು 12:30 ಮತ್ತು ಮುಗಿಯೋದು ನಿಮಗೆ 3:30 4 ಗಂಟೆ ಆಗಿಬಿಡುತ್ತೆ. ಹಾಗಾಗಿ ಊಟನ ನೀವು ಟ್ರೈನಲ್ಲಿ ತೊಗೋಬೋದು, ಇಲ್ಲಾಂದರೆ ನೀವು ಆಚೆಕಡೆ ಮಾಡಿಕೊಂಡು ಬರ್ಬೋದು. ಇಲ್ಲಿ ಸ್ಟ್ರೀಟ್ ಫುಡ್ಸ್ಗಳು ತುಂಬ ಚೆನ್ನಾಗಿ ಸಿಗ್ತವೆ. ಏನು ಪ್ರಾಬ್ಲಮ್ ಇಲ್ಲ. ಸ್ಟ್ರೀಟ್ ಫುಡ್ಸ್ ಎಲ್ಲ ಆರಾಮಾಗಿ ಸಿಗುತ್ತೆ ಇದರಲ್ಲಿ ಊಟಿನಲ್ಲಿ. 4 ಗಂಟೆಗೆ ಟಾಯ್ ಟ್ರೈನ್ ಮುಗಿಸ್ಕೊಂಡು 4:30 5 ಗಂಟೆ ಅಷ್ಟೊಳಗೆ CSI ಚರ್ಚ್ ಅಂತ ಇದೆ. ಥರ್ಡ್ ಡೆಸ್ಟಿನೇಷನ್ನು ಆ ಚರ್ಚ್ ಬನ್ನಿ. ಚರ್ಚ್ನ ಎಕ್ಸ್ಪ್ಲೋರ್ ಮಾಡಿ. ನಿಮಗೆ 5-5:30ವರೆಗೂ ಚರ್ಚ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೆ ಸಂಜೆ 6-6:30ಗೆ ನೋಡೋದಕ್ಕೆ ಲೈಟಿಂಗಲ್ಲಿ ಸಿಗುತ್ತೆ. ಅದಕ್ಕೆ ಸಂಜೆ ಹೊತ್ತು ಈ ಚರ್ಚನ್ನ ಆದಷ್ಟು ಬರೋದಕ್ಕೆ ಟ್ರೈ ಮಾಡಿ. ಇಲ್ಲಿಗೆ ಡೇ 1 ಎಂಡ್ ಆಗುತ್ತೆ. ಸೆಕೆಂಡ್ ಡೇ ನೀವು ಅರೌಂಡು ಒಂದು 9 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿ. ಬೊಟಾನಿಕಲ್ ಗಾರ್ಡನ್ನ ಜಾಸ್ತಿ ವೆದರ್ ಕಮ್ಮಿ ಇದ್ದಾಗಲೇ, ಕೋಲ್ಡ್ ಇದ್ದಾಗಲೇ ನೋಡ್ಕೊಳೋದು ಒಳ್ಳೆಯದು. ಬೊಟಾನಿಕಲ್ ಗಾರ್ಡನ್ ನೋಡೋಕ್ಕೂ ನಿಮಗೆ ಮ್ಯಾಕ್ಸಿಮಮ್ 3-4 ಅವರ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಬಿಸಿಲು ಬರೋದಕ್ಕೆ ಮುಂಚೆನೇ ನೀವು ಬೊಟಾನಿಕಲ್ ಗಾರ್ಡನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಅದಕ್ಕೆ ನೀವು 9 ಗಂಟೆಗೆ ಸ್ಟಾರ್ಟ್ ಮಾಡಿ ಬಿಸಿಲು ಬರೋದಕ್ಕೆ ಮುಂಚೆನೇ ಮುಗಿಸ್ಕೊಂಡು ಸೆಕೆಂಡ್ ಡೆಸ್ಟಿನೇಷನ್ ಬಂದು ಟೀ ಫ್ಯಾಕ್ಟ್ರಿ. ಟೀ ಫ್ಯಾಕ್ಟ್ರಿಲಿ ನಿಮಗೆ ಟೀ ಪೌಡ್ರನ್ನ ಹೆಂಗೆ ರೆಡಿ ಮಾಡ್ತಾರೆ ಅಂತ ತೋರಿಸ್ತಾರೆ. ಹೆಂಗೆ ಕ್ಲೀನ್ ಮಾಡ್ತಾರೆ, ಯಾವ ಥರ ಪ್ರೊಸೀಜರ್ ಹೆಂಗೆ ಅದನ್ನು ಪ್ಯಾಕೆಟ್ ಮಾಡೋಷ್ಟ್ರೊಳಗೆ ಏನೇನು ಪ್ರೊಸೀಜರ್ ಇರುತ್ತೆ ಎಲ್ಲ ತೋರಿಸ್ತಾರೆ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನೀವು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅವತ್ತು ಡೇ ಫುಲ್ಲು ಊಟಿನ ನೀವು ನೈಟೆಲ್ಲ ಎಕ್ಸ್ಪ್ಲೋರ್ ಮಾಡಿ ರೂಮ್ಗೆ ಹೋಗಿ ರೆಸ್ಟ್ ತೊಗೊಳ್ಳಿ. ಡೇ 3 ನೀವು ಆರಾಮಾಗಿ 10 ಗಂಟೆ ಹಂಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಚೆಕ್ಔಟ್ ಮಾಡಿಬಿಡಿ. ಚೆಕ್ಔಟ್ ಮಾಡಿ ಲಗೇಜ್ ಅಲ್ಲೇ ಇಟ್ಟು ಬೋಟ್ ಹೌಸು ಎಲ್ಲ ಓಡಾಡಿಕೊಂಡು ಮಧ್ಯಾಹ್ನ 2:30-3 ಗಂಟೆ ಹಂಗೆ ಊಟಿಯಿಂದ ಬೆಂಗಳೂರಿಗೆ ಬಸ್ ಇರುತ್ತೆ, ಅದನ್ನು ಕ್ಯಾಚ್ ಮಾಡಿ. ಟೋಟಲ್ 20,000 ರುಪೀಸ್ ಬಜೆಟ್ ಆಗುತ್ತೆ. ಬಸ್ ಫೇರು 3,000 ರುಪೀಸ್ ಆಗುತ್ತೆ. ರೂಮ್ ರೆಂಟು 6, ಫುಡ್ಡು 3 ಡೇಸ್ಗೆ 5,000, ಅದರ್ ಎಕ್ಸ್ಪೆನ್ಸಸ್ ಅಂತ 6,000 ಹಾಕ್ಕೊಂಡು ಟೋಟಲ್ 20,000 ರೂಪಾಯಿಗೆ ಆರಾಮಾಗಿ ಈ ಟ್ರಿಪ್ ಬಜೆಟ್ನ ಕಂಪ್ಲೀಟ್ ಮಾಡ್ಬೋದು ನೀವು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಯಣ ವಿತ್ ಪ್ರದೀಪ್.